ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ SSP ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಆ SSP ಸ್ಕಾಲರ್ಶಿಪ್ನ ನಿಮ್ಮ ಫೋನಲ್ಲೇ ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕೊಳ್ಬೇಕು ಅನ್ನೋದನ್ನ ತುಂಬ ಈಸಿ ಮೆಥಡಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಏನೂ ಅರ್ಥ ಆಗಲ್ಲ. ಒನ್ ಟೈಮ್ ನೀವೇನಾದ್ರು ವಿಡಿಯೋ ನೋಡ್ಕೊಬಿಟ್ರೆ ಸಾಕು, ನೀವೇ ಆರಾಮಾಗಿ ಅಪ್ಲಿಕೇಶನ್ನ ಹಾಕೊಳ್ಬೋದು. ಮತ್ತು ಕೆಲವೊಂದು ಸಮಸ್ಯೆ ಬರ್ತಿದೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಂದರೆ SSP ಸ್ಕಾಲರ್ಶಿಪ್ ಹಾಕುವಾಗ ಕೆಲವೊಂದು ಸಮಸ್ಯೆಗಳನ್ನ ಕಾಲೇಜ್ ನೇಮಿಂದೆಲ್ಲ ಶೋ ಆಗದೆ ಇರೋದನ್ನು ಕೂಡ ಸ್ವಲ್ಪ ಹೇಳಿದ್ದೀನಿ. ಸೊ ಈ ಅಪ್ಲಿಕೇಶನ್ನ ನೀವು SSP ಅಪ್ಲಿಕೇಶನ್ನ ಸಂಪೂರ್ಣವಾಗಿ ಯಾವುದೇ ತಪ್ಪಿಲ್ಲದೆ ಹಾಕಬೇಕನ್ನೋರು ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಅಷ್ಟೇ ಅಲ್ಲದೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ನಿಮ್ಗೆ ಏನಾದ್ರು SSP ಬಗ್ಗೆ ಗೊತ್ತಾಗಿಲ್ಲ ಅಂದರೆ ಮೆಸೇಜ್ ಮಾಡಿ, ವಾಟ್ಸಪ್ನಲ್ಲಿ ರಿಪ್ಲೈ ಮಾಡ್ತೀನಿ. ಮತ್ತು ಕಾಲ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾವ ರೀತಿ ಅಪ್ಲಿಕೇಶನ್ ಹಾಕೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಓಕೆ, ಲೆಟ್ಸ್ ಗೋ. ಫ್ರೆಂಡ್ಸ್, ನಿಮ್ಮ ಫೋನ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಜಸ್ಟ್ SSP ಅಂತ ಸರ್ಚ್ ಮಾಡಿ. SSP ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟಿಗೆ ಕಾಣಿಸ್ತಿರುವ SSP ಮೇಲೆ ಕ್ಲಿಕ್ ಮಾಡಿ. SSP ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಎರಡು ಓಪನ್ ಆಗುತ್ತೆ ಆಪ್ಷನ್ಸು, ಫಸ್ಟ್ ಆಪ್ಷನ್ಸು, ಸೆಕೆಂಡ್ ಆಪ್ಷನ್ಸು. ಸೊ ಫಸ್ಟ್ ಆಪ್ಷನ್ ಏನಂದರೆ ಹೊಸ ಖಾತೆಯನ್ನು ಸೃಜಿಸಿ. ಅಂದರೆ ಅಕಸ್ಮಾತ್ ಏನಾದರೂ ನಿಮ್ಗೆ ಇಲ್ಲಿವರೆಗೂ ಕೂಡ SSP ID ಗೊತ್ತಿಲ್ಲ ಅಂದರೆ, ಅಕಸ್ಮಾತ್ ಇದೇ ಮೊದಲ ಬಾರಿಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಸ್ಕಾಲರ್ಶಿಪ್ಪಿಂದು, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ನಿಮ್ಮ ನೇಮ್ನ ಸರ್ಚ್ ಮಾಡಿದ್ರೆ SSP ID ನಿಮಗೆ ಸಿಗ್ತದೆ. ಆವಾಗ ನೀವು ಪಾಸ್ವರ್ಡ್ನ ಕೂಡ ಸೆಟ್ ಮಾಡ್ಕೊಳ್ಬೋದು. ಸೊ ಯಾರು ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅವರು ಕೂಡ ಇಲ್ಲಿ ನೀವು SSP IDನ ಪಡೆದುಕೊಳ್ಬೋದು. ಅಕಸ್ಮಾತ್ ಗೊತ್ತಿಲ್ಲದವರು ಕೂಡ ಇಲ್ಲಿ ಪಡ್ಕೊಳ್ಬೋದು. ಸೊ ನಾವು ಸೆಕೆಂಡ್ ಆಪ್ಷನ್ ನೋಡ್ಬೋದು. ಸೆಕೆಂಡ್ ಆಪ್ಷನ್ ಅಕಸ್ಮಾತ್ ನಮ್ಮ ಹತ್ರ ID ಇದೆ ಅಂದರೆ ನಾವು ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಆಗ್ಬೋದು. ಸೊ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಗೊತ್ತಿರೋ SSP ID, ನಮ್ದು ಯಾವ SSP ID ಇದೆ ಅಲ್ವಾ ಅದನ್ನು ನಾವು SSP IDನ ಇಲ್ಲಿ ಎಂಟರ್ ಮಾಡಬೇಕು ವಿದ್ಯಾರ್ಥಿಗಳ ಲಾಗಿನ್ ಇದ್ದಲ್ಲಿ. ಆಮೇಲೆ ಪಾಸ್ವರ್ಡ್ ಕೇಳುತ್ತೆ, ನೀವು ಸೆಟ್ ಮಾಡಿರೋ ಪಾಸ್ವರ್ಡ್ನ ನೀವು ಹಾಕಬೇಕಾಗಿರುತ್ತೆ. ಅಕಸ್ಮಾತ್ ಏನಾದ್ರು ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಅಂದರೆ ಕೆಳಗಡೆ ಫಾರ್ಗೆಟ್ ಕೂಡ ಅಂತ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ ಕೆಳಗಡೆ. ಸೊ ವೇಟ್ ಮಾಡಿ, ಇವಾಗ ಕೆಳಗಡೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಮರೆತಿರುವಿರಾ ಅಂತ ಇದೆ, ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ SSP IDನ ಹಾಕಿ ಮತ್ತು ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ಲಾಗಿನ್ ಆಗ್ಬೋದು. ಸೊ ನೀವು ಪಾಸ್ವರ್ಡ್ನ ಹಾಕಿ ಈ ರೀತಿ ಲಾಗಿನ್ ಆಗಿ, ಲಾಗಿನ್ ಆದ ತಕ್ಷಣ ಈ ರೀತಿ ಪ್ಲೀಸ್ ಸಬ್ಮಿಟ್ ಅಪ್ಲಿಕೇಶನ್ 2024-25 ಅಂತ ಬರುತ್ತೆ. ಅದ್ರ ಮೇಲೆ ಓಕೆ ಮಾಡಿ. ಓಕೆ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ಆಪ್ಷನ್ಸ್ ಇರುತ್ತೆ, ಅದನ್ನೆಲ್ಲ ಬಿಟ್ಟು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5 ಟೋಟಲ್ 5 ಹಂತಗಳಿರುತ್ತೆ. ನಾವು ಒಂದೊಂದಾಗಿ ಫಿಲಪ್ ಮಾಡ್ತಾ ಬರೋಣ. ಸೊ ಮೊದಲಿಗೆ ನಾವು ಸ್ಟೆಪ್ 1 ಮೇಲೆ ಕ್ಲಿಕ್ ಮಾಡೋಣ. ಸೊ ಅಪ್ಲೈ ಅಂತ ಆಪ್ಷನ್ ಕಾಣಿಸ್ತಿದೆ ಸ್ಟೆಪ್ 1 ಮೇಲೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ಓಪನ್ ಆದ ತಕ್ಷಣ SSLC ತರಗತಿ ವಿವರಗಳು ಕೇಳುತ್ತೆ. ಫಸ್ಟಿಗೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಆ ರಿಜಿಸ್ಟ್ರೇಷನ್ ನಂಬರ್ನ ನೀವೇ ಇಲ್ಲಿ ಎಂಟ್ರಿ ಮಾಡಬೇಕಿರುತ್ತೆ. ಸೊ ಯಾವುದೇ ತಪ್ಪಿಲ್ಲದೆ ರಿಜಿಸ್ಟ್ರೇಷನ್ ನಂಬರ್, SSLC ರಿಜಿಸ್ಟ್ರೇಷನ್ ನಂಬರ್ನ ನೀವು ಟೈಪ್ ಮಾಡಬೇಕಾಗಿರುತ್ತೆ. ಸೊ ಯಾವುದೇ ರ್ಯಾಂಡಮ್ ಆಗಿ ಟೈಪ್ ಮಾಡಿದ್ರೆ ಬರಲ್ಲ, ಸರಿಯಾಗಿ ನೋಡಿಕೊಂಡು SSLC ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅಲ್ವಾ, ಸೊ ಅದೇ ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ಗೆಟ್ ಡಾಟಾ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಡೀಟೇಲ್ಸ್ ಏನಿದೆ ಅಲ್ವಾ SSLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಹೆಸರು, ತಂದೆ ತಾಯಿ ಹೆಸರು, ಡೇಟ್ ಆಫ್ ಬರ್ತು ಎಲ್ಲ ಸರಿಯಾಗಿ ಬರುತ್ತೆ. ಸೊ ನೀವು ಏನಿದೆ ಅದನ್ನು ಹಾಕ್ಬಿಟ್ಟು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸರಿಯಾಗಿ ರಿಜಿಸ್ಟ್ರೇಷನ್ ನಂಬರ್ ಹಾಕೊಳ್ಳಿ. ಸರಿಯಾಗಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡು ಗೆಟ್ ಡಾಟಾ ಅಂತ ಕೊಡಿ. ಸೊ ಇವಾಗ ನಾನು ಕಾಣಿಸ್ತಿದ್ದೀನಿ ನೋಡಿ, ಗೆಟ್ ಡಾಟಾ ಈ ರೀತಿ ಕೊಟ್ಟ ತಕ್ಷಣ ನಿಮಗೆ ಆಟೋಮೆಟಿಕ್ಲಿ ಈ ರೀತಿ ಬರುತ್ತೆ. ಜಸ್ಟ್ ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ಇಲ್ಲಿ ಓಕೆ ಅಂತ ಬಟನ್ ಕಾಣಿಸುತ್ತೆ ನೋಡಿ, ಓಕೆ ಕೊಟ್ಟು ಇಲ್ಲಿ ಆಟೋಮೆಟಿಕ್ಲಿ ಎಲ್ಲ ಫಿಲಪ್ ಇರುತ್ತೆ. ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ಜಾತಿ ಆದಾಯ ಕೇಳುತ್ತೆ, ಎಸ್ ಅಂತ ಕೊಡಿ. ಆಮೇಲೆ ನಿಮ್ಮದು ಯಾವ ಧರ್ಮ ಅಂತ ಕೇಳುತ್ತೆ, ಹಿಂದೂ ಧರ್ಮನೋ, ಮುಸ್ಲಿಂ ಧರ್ಮನೋ, ಕ್ರಿಶ್ಚಿಯನ್ ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ RD ನಂಬರ್ ಕೇಳುತ್ತೆ. ನೀವು SC ST ಆಗಿದ್ದರೆ ಜಾತಿ ಆದಾಯ ಸಪ್ರೇಟ್ ಹಾಕಬೇಕಾಗಿರುತ್ತೆ. OBC ಆದರೆ ಜಾತಿ ಆದಾಯ ಒಂದಿದ್ರಲ್ಲಿ ಬರುತ್ತೆ. ಸೊ RD ನಂಬರ್ನ ಹಾಕಿ ಚೆಕ್ ಅಂತ ಕೊಡಿ. ಚೆಕ್ ಅಂತ ಕೊಟ್ಟ ತಕ್ಷಣ ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ಲಿ ಫಿಲಪ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ ಎಲ್ಲ ಡೀಟೇಲ್ಸ್ ಸರಿಯಾಗಿದೆ ಅಂತ ಕೇಳುತ್ತೆ, ಎಸ್ ಅಂತ ಕೊಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಾಟಾ ಸೇವ್ ಸಕ್ಸಸ್ಫುಲ್ ಅಂತ ಬಂದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿ. ಆಮೇಲೆ ನೀವು ಅಂಗವಿಕಲರ ಅಂತ ಕೇಳುತ್ತೆ, ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಿ ನೋ ಇದ್ರೆ ನೋ ಕೊಡಿ. ಎಸ್ ಇದ್ರೆ ರಿಜಿಸ್ಟ್ರೇಷನ್ ಅವ್ರ ನಂಬರ್ ಹಾಕಬೇಕಾಗಿರುತ್ತೆ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ನೀವು ಫಿಲಪ್ ಮಾಡಿ. ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ನಿಮ್ಮ ಪರ್ಸನಲ್ ಡೀಟೇಲ್ಸ್, ಅಡ್ರೆಸ್ಸು, ತಾಲೂಕು ಎಲ್ಲ ಫಿಲಪ್ ಮಾಡಿ. ಎಲ್ಲ ಸರಿಯಾಗಿದೆ ಅಂತ ಕೆಳಗಡೆ ಕೇಳುತ್ತೆ. ಸರಿಯಾಗಿದೆ ಅಂತ
ಎಸ್ ಕೊಟ್ಟು ಸೇವ್ ಮೇಲೆ ಕ್ಲಿಕ್ ಕೊಟ್ಟು ಓಕೆ ಕೊಡಿ. ಆಮೇಲೆ ನೆಕ್ಸ್ಟ್ ಬಟನ್ನು ಕೆಳಗಡೆ ಕಾಣಲ್ಲ, ಮೇಲ್ಗಡೆ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಹಂತಕ್ಕೆ. ಇವಾಗ ಫಸ್ಟ್ ಸ್ಟೆಪ್ ಮುಗೀತು, ಸೆಕೆಂಡ್ ಸ್ಟೆಪ್ಗೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಅಂತ ಕಾಣಿಸುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಅಕಾಡೆಮಿಕ್ ಡೀಟೇಲ್ ಅಂದರೆ ಪ್ರೆಸೆಂಟ್ ಇಯರ್ ಡೀಟೇಲ್ಸ್ ತುಂಬೋದಿರುತ್ತೆ, ಎಂಟೈರ್ ಕಾಲೇಜ್ ಡೀಟೇಲ್ಸ್ ಅಂತ ಕೇಳುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇದೇ ಮೇನ್ ಪ್ರಾಬ್ಲಮ್ ಬರ್ತಿದೆ ಇವಾಗ ಎಲ್ಲರಿಗೂ. ಎಂಟೈರ್ ಕಾಲೇಜ್ ಡೀಟೇಲ್ಸ್ನಲ್ಲಿ ನಾವು ಫಸ್ಟಿಗೆ ಹೊರ ರಾಜ್ಯದಲ್ಲಿ ಏನಾದ್ರು ವ್ಯಾಸಂಗ ಮಾಡ್ತಿದ್ದೀವಿ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ಆಮೇಲೆ ನೀವು CBSE ಸ್ಟೂಡೆಂಟ್ ಅಂತ ಕೇಳುತ್ತೆ, ಅದನ್ನು ಕೂಡ ನೋ ಅಂತಲೇ ಕೊಡಿ. ಎಸ್ ಅಂತ ಕೊಟ್ಟರು ಕೂಡ ಆಲ್ಮೋಸ್ಟ್ ಇವಾಗ ಬರಲ್ಲ, ಅದು ನೋ ಅಂತ ಕೊಡಿ. ನೋ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ನಿಮ್ಮದು ಕಾಲೇಜ್ ಕಡೆಯಿಂದ SSP IDಗೆ ಅಪ್ಡೇಟ್ ಮಾಡಿರೋದು ನಿಮ್ಮ ಡೀಟೇಲ್ಸ್ ಎಲ್ಲ, ಕಾಲೇಜಿಂದ ರಿಜಿಸ್ಟ್ರೇಷನ್ ನಂಬರು, ಕಾಲೇಜ್ ನೇಮು, ಕಾಲೇಜ್ ID ಆಟೋಮೆಟಿಕ್ಲಿ ಇಲ್ಲಿ ಫಿಲಪ್ ಆಗಬೇಕು. ಅಕಸ್ಮಾತ್ ಏನಾದರೂ ನಿಮ್ಮದು ಫಿಲಪ್ ಆಗದೆ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನೋಡಿ, ಈ ರೀತಿ ಏನಾದರೂ ದತ್ತಾಂಶಗಳನ್ನು ಕ್ರೋಢೀಕರಿಸಿಲ್ಲ ಅಂತ ಈ ರೀತಿ ಏನಾದರೂ ಬಂತಂದರೆ ನೀವು ಈ ವರ್ಷ SSP ID ಹಾಕಲಿಕ್ಕೆ, SSPಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರಲ್ಲ. ಸೊ ನೀವು ಅಪ್ಲಿಕೇಶನ್ ಹಾಕಬೇಕಂತ ಅಂದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೀತಿ ಪ್ರಾಬ್ಲಮ್ ಬರ್ತಿರೋರಿಗೆ ಏನು ಮಾಡಿದರೆ ಸರಿ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಆ ರೀತಿ ಮಾಡಿದ್ರೆ ನೀವು ಎಲ್ಲ ನಿಮ್ಗೆ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಸೊ ಡೀಟೇಲ್ಸ್ ಶೋ ಆದ ತಕ್ಷಣ ಇಲ್ಲಿ ಎಲ್ಲ ಸರಿಯಾಗಿದೆಯಲ್ಲ ನೋಡಿಕೊಂಡು ಸೇವ್ ಅಂತ ಕೊಡಿ. ನೀವು ಸೇವ್ ಅಂತ ಕೊಡಬೇಕಾಗತ್ತೆ. ಸೇವ್ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟು ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಕೇಳುತ್ತೆ. ಪ್ರೀವಿಯಸ್ ಅಕಾಡೆಮಿಕ್ ಡೀಟೇಲ್ಸ್ ಅಂದರೆ ನೀವು ಇವಾಗ ಏನಾದ್ರು ಫಸ್ಟ್ PUC ಆಗಿದ್ದರೆ 10th ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಕೊಡಬೇಕು, 10th ಎಲ್ಲ ಡೀಟೇಲ್ಸ್, ಕಾಲೇಜಿಂದೆಲ್ಲ ಡೀಟೇಲ್ಸ್ ಕೊಡಬೇಕು. ಸೆಕೆಂಡ್ PUC ಆಗಿದ್ದರೆ ಫಸ್ಟ್ PUC ಕೊಡಬೇಕು. ಅದೇ ರೀತಿ ನಿಮಗೆ ಪ್ರೀವಿಯಸ್ ಇಯರ್ ಡೀಟೇಲ್ಸ್ನ, ಕಾಲೇಜ್ ನೇಮು ಎಲ್ಲನೂ ಕೊಡಬೇಕು. ಸೊ ನಿಮ್ಮ ಮಾರ್ಕ್ಸ್ ಎಷ್ಟೆಷ್ಟು ಬಿದ್ದಿದೆ ಅದೆಲ್ಲ ಫಿಲಪ್ ಮಾಡಿಕೊಂಡು ಕಾಲೇಜ್ ನೇಮೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ದು ತುಂಬ ಸಿಂಪಲ್ ಆಗಿದೆ ಮತ್ತು ಅದನ್ನು ವೆರಿ ಸಿಂಪಲಾಗಿ ನೀವೇ ಫಿಲಪ್ ಮಾಡ್ಕೊಳ್ಬೋದು. ಅದಾದಮೇಲೆ ಅದನ್ನು ಸೇವ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ನೀವು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ಅಟೆಸ್ಟೆಡ್ ಅಂತ ಬರುತ್ತೆ. ಸೊ ಈ ಅಟೆಸ್ಟೆಡ್ನಲ್ಲಿ ನೀವು ಜಸ್ಟು ಏನಿಲ್ಲ, ಅದನ್ನು ಏನು ಮಾಡ್ಲಿಕ್ಕೆ ಹೋಗಬೇಡಿ, ಜಸ್ಟ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದನ್ನು ಮತ್ತು ನೀವು ಕ್ಲಿಕ್ ಮಾಡೋದು ಏನು, ಈ ಟೆನ್ಷನಲ್ಲಿ ಏನು ಮಾಡ್ಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಹಾಸ್ಟೆಲ್ ಡೀಟೇಲ್ಸ್ ಶೋ ಆಗುತ್ತೆ. ಸೊ ಈ ಹಾಸ್ಟೆಲ್ ಡೀಟೇಲ್ಸ್ ಅಕಸ್ಮಾತ್ ನೀವೇನಾದ್ರು ಕಾಲೇಜ್ಗೆ ಹಾಸ್ಟೆಲಿಂದ ಹೋಗೋರಾಗಿದ್ದರೆ ನೋ ಅಂತ ಕೊಟ್ಟ ತಕ್ಷಣ ನಿಮ್ಮ ಡೀಟೇಲ್ಸ್ ಬರುತ್ತೆ. ಇಲ್ಲ ಮನೆಯಿಂದ ಹೋಗ್ತಾ ಇದ್ದೀರಾ ಅಂದರೆ ಎಸ್ ಅಂತ ಕೊಡಿ. ಸೊ ಎಸ್ ಅಂತ ಕೊಟ್ಟ ತಕ್ಷಣ ಎಸ್ ಅಂತ ಕೊಟ್ಟು ನೀವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಎಲ್ಲ ಡೀಟೇಲ್ಸು ನೀವು ಫಿಲಪ್ ಮಾಡಿ ಶೋ ಆಗುತ್ತೆ. ಅದೆಲ್ಲ ನೀವು ಫಿಲಪ್ ಮಾಡಿ ಸರಿಯಾಗಿದೆ ಅಂತ ಅಂದರೆ ನೀವು ಜಸ್ಟ್ ಕೆಳಗಡೆ ಸಬ್ಮಿಟ್ ಬಟನ್ ಕಾಣಿಸುತ್ತೆ, ಸಬ್ಮಿಟ್ ಹೊಡೆದ್ಬಿಟ್ರೆ ಮುಗೀತು ಫ್ರೆಂಡ್ಸ್. ಇಷ್ಟೇ ಸಿಂಪಲ್ ಆಗಿರುತ್ತೆ ಅಪ್ಲಿಕೇಶನು. ಕಾಲೇಜ್ ಡೀಟೇಲ್ಸ್ ಶೋ ಆಗದಿದ್ದವ್ರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅದನ್ನು ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ. ಸೊ ಅದನ್ನು ನೋಡಿಕೊಂಡು ನೀವು ಆ ರೀತಿ ಅಪ್ಡೇಟ್ ಮಾಡಿದ್ರೆ ನಿಮ್ಮ ಕಾಲೇಜ್ ನೇಮು, ನಿಮ್ಮ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಮತ್ತು ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಯಾವ ರೀತಿ ಫಿಲಪ್ ಮಾಡಬೇಕು ಅನ್ನೋದನ್ನ ನಿಮಗೆ ಗೊತ್ತಿರುತ್ತೆ, ಅದೇ ರೀತಿ ಫಿಲಪ್ ಮಾಡಿ ಫ್ರೆಂಡ್ಸ್. ತುಂಬ ಸಿಂಪಲ್ ಆಗಿದೆ. ಮತ್ತು ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.